ಇನ್ನೊಂದು ವಿಶೇಷವಾದಂತಹ ಈ ದಿನ ಅಂತಂದ್ರೆ ಇಬ್ರಾಂಪುರ ಅಪ್ಪ ಅವರ ಅಧ್ಯಾರಾಧನಾ ದಿವಸ ಇವತ್ತು. ಇಬ್ರಾಂಪುರದ ಅಪ್ಪ ಅವರ ಸ್ಮರಣೆ ಇವತ್ತು ಎಲ್ಲರೂ ಕೂಡ ಮಾಡಲೇಬೇಕು. ನಮ್ಮ ಸುಯೋಗ 2 ಸಲ ಮಾಡುವಂತಹ ಭಾಗ್ಯ ಬಂದಿದೆ. ಮಧ್ಯಾಹ್ನ ಒಂದ್ಸಲ ಆಯ್ತು ಅವರ ಆರಾಧನೆ ನಡೆದ ಜಾಗದಲ್ಲಿ, ಈಗ ಮತ್ತೆ ಪುನಃ ಮಾಡಬೇಕು. ಅನೇಕ ಜನರು ಅಲ್ಲಿ ಬಂದಿದ್ದಿಲ್ಲ, ಆದ್ರಿಂದ ಅವರಿಗೆಲ್ಲರಿಗೂ ಕೂಡ ಸ್ಮರಣೆ ಬರಬೇಕು ಅನ್ನೋ ದೃಷ್ಟಿಯಿಂದ, ಈ ಭಾಗದವರಿಗೆಲ್ಲ ಅವರ ಚರಿತ್ರೆ ಗೊತ್ತೇ ಇದೆ, ಸ್ಮರಣೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಂದ್ಸಲ ಮಾಡ್ರಿ ಅಂತಂದು ಕೇಳ್ಕೊಂಡಿದ್ದಾರೆ. ಆದ್ರಿಂದ ಅವರ ಸ್ಮರಣೆ ಎಲ್ರಿಗೂ ಬರೋ ಹಾಗೆ ಒಂದಿಷ್ಟು ಅವರ ಚರಿತ್ರೆಯನ್ನ ಪುನಃ ಹೇಳ್ತಾ ಇದ್ದೀನಿ. ಇದು ನಮಗೆ 2 ಬಾರಿ ಹೇಳ್ತಕ್ಕಂಥದ್ದು ಒಂದು ಸುಯೋಗ. ಅಪ್ಪ ಅವರ ಸ್ಮರಣೆ ನಾವು ಯಾಕೆ ಮಾಡಬೇಕು ಅಂತಂದ್ರೆ, ಅವರು ಅಪ್ಪ ಅವರು, ನಾವೆಲ್ಲ ಮಕ್ಕಳಿದ್ದ ಹಾಗೆ ಅಂತ ಲೆಕ್ಕ. ಅಪ್ಪನ ಸ್ಮರಣೆ ಮಕ್ಕಳು ಮಾಡಲೇಬೇಕು, ಪ್ರತಿಯೊಬ್ಬರೂ ಕೂಡ ಆರಾಧನೆ ಮಾಡಲೇಬೇಕು. ಆದ್ರಿಂದಲೇನೆ ಅವರಿಗೆ ಹೆಸರಿಡುವಾಗ, ಹೆಸರು ಬರುವಾಗ ಅಪ್ಪ ಅವರು ಅಂತಲೇ ಹೆಸರು ಬಂತು, ಅಪ್ಪ ಅವರು ಅಂತಲೇ ಹೆಸರು. ಅದರಿಂದ ಪ್ರತಿಯೊಬ್ಬರೂ ಕೂಡ ಅವರಿಗೆ ಮಕ್ಕಳಿದ್ದ ಹಾಗೆ ಅಂದಮೇಲೆ ಮಗ ಅಪ್ಪನನ್ನ ಸದಾ ಚಿಂತನೆ ಮಾಡಬೇಕು. ವಿಶೇಷವಾಗಿ ಆರಾಧನಾ ದಿವಸ ಅಂತೂ ಮಾಡಬೇಕಾದ್ದು ಮಗನ ಕರ್ತವ್ಯ. ಆದ್ರಿಂದ ಇವತ್ತು ಎಲ್ರಿಗೂ ಕೂಡ ಅವರು ಅಪ್ಪ ಅವರಾದ್ರಿಂದ ಇಷ್ಟಾದ್ರೂ ಮಾಡಬೇಕು. ಅವರ ಸ್ಮರಣೆ, ಅವರ ಚಿಂತನೆ, ಅವರ ಕಥಾ ಶ್ರವಣ ಅದನ್ನಾದ್ರೂ ಮಾಡಿದ್ರೆ ಅದೇ ಒಂದು ರೀತಿಯಲ್ಲಿ ಆರಾಧನೆ ಮಾಡಿದ ಹಾಗೆ ಅನ್ನೋ ದೃಷ್ಟಿಯಿಂದ ಪುನಃ ಅವರ ಚರಿತ್ರೆಯನ್ನು ಒಂದು ಸ್ವಲ್ಪ ಹೊತ್ತು ಸಂಕ್ಷಿಪ್ತವಾಗಿ ಹೇಳಿ ಆಮೇಲೆ ಮಹಾಭಾರತದ ಕಥೆಯನ್ನು ಮುಂದುವರಿಸ್ತೇನೆ. ಅಪ್ಪ ಅವರ ಚರಿತ್ರೆ, ಅವರು ತಮ್ಮ ಯಾತ್ರೆಯನ್ನ ಮಾಡಿದ ಮೇಲೆ ಆಮೇಲೂ ಕೂಡ ಅವರು ಯಾತ್ರೆ ಮಾಡಿದ್ದಾರೆ ಅಂತಲ್ಲ, ಅಲ್ಲಲ್ಲಿ ಅವರು ಸಂಚಾರ ಮಾಡ್ತಾನೆ ಇರ್ತಾರಂತೆ. ವಿಶೇಷವಾಗಿ ಅಪ್ಪ ಅವರು ಮೈಸೂರಿನಲ್ಲಿ ಹೆಚ್ಚು ಅವರ ಪ್ರಭಾವ. ಬೇರೆ ಬೇರೆ ಕಡೆನೂ ಇದ್ದಾರೆ, ಅಲ್ಲಲ್ಲಿ ಹೋದಲ್ಲೆಲ್ಲ ನಾವು ಅಪ್ಪ ಅವರು ಭಕ್ತರು ಅಂತ ಬಹಳಷ್ಟು ಮಂದಿ ನಮಗೆ ಹೇಳಿದವರಿದ್ದಾರೆ. ಗುರುವಾಶ್ರಮದಿಂದಲೂ ನಾನು ನೋಡಿದ್ದೀನಿ. ಮೈಸೂರು ಕಟ್ಟೆ ಮನೆ ಅವ್ರದ್ದೆಲ್ಲ ಪರಿಚಯ ಇತ್ತು. ಬೆಂಗಳೂರಿನಲ್ಲಿ ಕೆಲವರಿದ್ರು, ಅವರ ಪರಿಚಯ. ಅಟ್ಟಾಜಿ ವೆಂಕಟರಾಯರು ಅಂತ ಬಹಳ ಪ್ರಸಿದ್ಧ, ಅವರ ವಂಶದವರೆಲ್ಲ, ಅವರ ಬಂಧುಗಳೆಲ್ಲ ಬೆಂಗಳೂರಿನಲ್ಲಿದ್ದಾರೆ. ಅವರೆಲ್ಲ ಹೇಳ್ತಾ ಇದ್ರು, ಮೈಸೂರಿನಲ್ಲಿ ಅವರು ಕಟ್ಟೆ ಮನೆಯಲ್ಲಿ ಅವರ ಸನ್ನಿಧಾನ ವಿಶೇಷ ಅಂತ ಅವರು ಮೊದಲಿಂದಲೂ ಈಗಲೂ ನಡ್ಕೊಂಡು ಬರ್ತಾ ಇದ್ದಾರೆ. ಅದು ಹೇಗೆ ಬಂತು ಅಂತಂದ್ರೆ, ಅಪ್ಪ ಅವರ ಕಾಲ ಹಾಗೆ ಆಗಿದೆ. ಆಮೇಲೆ ಕಟ್ಟೆ ಮನೆಯಲ್ಲಿ ಒಬ್ರು ವೆಂಕೋಬಾಚಾರ್ಯರು ಅಂತ ಒಬ್ಬರಿದ್ರಂತೆ. ಅವರಿಗೆ ಒಮ್ಮೆ ತೀರಾ ನಿಶ್ಶಕ್ತಿಯಾಗಿ, ಅನಾರೋಗ್ಯ ಆಗಿ, ಯಾವುದೇ ಅವರ ಕೆಲಸ ನಡೀಲಿಕ್ಕೆ ಆಗೋದಿಲ್ಲ, ಆ ರೀತಿ ಒಂದು ವಿಚಿತ್ರವಾದಂತಹ ರೋಗ ಬಂದುಬಿಡ್ತಂತೆ. ಬಹಳ ದುಃಖ ಪಟ್ಟುಕೊಂಡು ಯಾಕೆ ಹೀಗಾಯ್ತು ಅಂತ ಯಾವ ಔಷಧೋಪಚಾರಕ್ಕೂ ಕೂಡ ಹೋಗಲಿಲ್ಲ. ಹಾಗೇ ನಿಶ್ಶಕ್ತರಾಗಿ ಅವರು ತಮ್ಮ ಮನೆಯಲ್ಲಿದ್ದಾಗ, ಕಟ್ಟೆ ಮನೆಯಲ್ಲಿದ್ದಾಗ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಬಾಗಿಲು ಬಡದ ಶಬ್ದ ಆಯ್ತು. ಬಾಗಿಲು ಬಡದು ಯಾರೋ ಬಂದಿದ್ದಾರೆ ಅಂತ ತಾವು ಹಾಗೆ ಹೋಗಿ ನೋಡ್ತಾರೆ. ಬಾಗಿಲು ತೆಗೆದು ನೋಡಿದ್ರೆ ಅಪ್ಪ ಅವರೇ ಬಂದ ಹಾಗೆ ಕಾಣಿಸ್ತಂತ. ಸರಿ, ಅವರನ್ನ ಸ್ವಾಗತ ಮಾಡಿದ್ರು. ಪೂರ್ತಿ ಅಪ್ಪ ಅವರು ಅಂತ ಖಾತ್ರಿ ಇಲ್ಲ, ಆಮೇಲೆ ಖಾತ್ರಿ ಮಾಡ್ಕೊಂಡ್ರು. ಅವರು ಅಂತೂ ಯಾರೋ ಒಬ್ರು ವೃದ್ಧರು, ಒಳ್ಳೆ ತೇಜಸ್ವಿಗಳು, ಪ್ರಭಾವಿಗಳು ಬರ್ತಾ ಇದ್ದಾರೆ ಅಂತ ಅವ್ರನ್ನ ಕರೆದು ಒಂದು ಕಡೆ ಕೂಡಿಸಿದ್ರಂತೆ, ಒಂದು ಕಂಬದ ಹತ್ತಿರ ಕೂಡಿಸಿದ್ರಂತೆ. ಕೂಡಿಸಿ ಏನು ವಿಚಾರ ಅಂತ ಕೇಳಿದಾಗ, ಸ್ವಲ್ಪ ಬಾಯಾರಿಕೆ ಆಗಿದೆ, ನನಗೊಂದಿಷ್ಟು ನೀರು ಬೇಕು ಕುಡಿಲಿಕ್ಕೆ, ಬೆಲ್ಲ ಮತ್ತು ನೀರು ತಂದುಕೊಡ್ರಿ ಅಂತಂದ್ರ. ಬರೇ ನೀರು ಕೊಡೋ ಪದ್ಧತಿ ಇಲ್ಲ, ಬೆಲ್ಲ ಮತ್ತು ನೀರು ಕೇಳೋದು ಹಾಗೆ ಕೇಳಿದ್ರಂತೆ. ಆಯ್ತು ಅಂತ ಒಂದಿಷ್ಟು ಬೆಲ್ಲ ನೀರು ತಂದುಕೊಟ್ರ. ಅದಿಷ್ಟು ಬೆಲ್ಲ ತಿಂದು ನೀರು ಕುಡಿದ್ರು. ಇನ್ನೊಂದಿಷ್ಟು ಬೇಕು, ಇನ್ನೊಂದು ಸ್ವಲ್ಪ ಬೆಲ್ಲ ನೀರು ತಂದುಕೊಡ್ರಿ ಅಂದ್ರಂತೆ. ಆಗ್ಲಿ ತಂದುಕೊಡ್ತೇವೆ ಅಂತ ವೆಂಕೋಬಾಚಾರ್ಯರು ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿ ಬರುವಾಗ ನೋಡ್ತಾರೆ, ಅಲ್ಲಿ ಆ ಮನೆ ಮೇಲೆ ಅವ್ರು ಇಲ್ವೇ ಇಲ್ಲ. ಅವರು ಬಂದಾಗ ಸ್ವಲ್ಪ ರಾತ್ರಿ ಆಗಿತ್ತು ಅಂತ ಹೇಳಿ ಬಾಗಿಲು ತೆಗೆದವರು ಅವ್ರ ಒಳಗೆ ಬಂದ ಕೂಡಲೇ ಇವರು ಅವ್ರನ್ನ ಒಳಗೆ ಕರೆಸಿ ಬಾಗಿಲು ಹಾಕಿ ಬೋಲ್ಟ್ ಹಾಕಿ ಅವ್ರ ಹಿಂದಿನಿಂದಲೇ ಬಂದ್ರಂತೆ. ಬಂದು ಕೂಡಿಸಿದ್ದಾರೆ. ಇದೆಲ್ಲ ಪ್ರತ್ಯಕ್ಷವಾಗಿ ನಡೆದದ್ದು, ಕನಸಲ್ಲ, ಬಂದದ್ದು. ಆದ್ರೆ ಒಳಗಡೆ ಹೋಗಿ ಇನ್ನೊಂದ್ಸಲ ಬೆಲ್ಲ ನೀರು ತರುವ ಹೊತ್ತಿಗೆ ಅವರಿಲ್ಲ. ಎಲ್ಲಿ ಹೋದ್ರು ಅಂತ ಆ ಕಡೆ ಈ ಕಡೆ ಮೊದಲು ಬಾಗಿಲ ಹತ್ರ ಹೋಗಿ ನೋಡಿದ್ರೆ ಇವ್ರು ಹಾಕಿದ ಬೋಲ್ಟ್ ಹಾಗೆ ಇದೆ, ಒಳಗಡೆ ಬೋಲ್ಟ್ ಹಾಗೆ ಇದೆ. ಹಾಗಾದ್ರೆ ಅಲ್ಲೇ ಇಲ್ಲಾದ್ರೂ ಇದ್ದಾರೆ ಅಂತ ಎಲ್ಲಿ ಹುಡುಕಿದ್ರು ಕೂಡ ಸಿಗಲಿಲ್ಲ ಅಂತ. ಬಹಳ ಚಮತ್ಕಾರ ಆಯ್ತು. ಆವಾಗ ಗೊತ್ತಾಯ್ತು, ಅಪ್ಪ ಅವರೇ ಈ ರೀತಿ ನನಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಂದುಕೊಂಡು ಅವ್ರು ಯಾವ ಕೂತ ಮನೆ ಇತ್ತು ಆ ಮನೆಯನ್ನೇ ತಗೊಂಡು ದೇವರ ಕಟ್ಟೆ ಮೇಲಿಟ್ಟು ಇವತ್ತಿಗೂ ಕೂಡ ಆ ಮನೆಗೆ ಪೂಜೆ ಮಾಡ್ತಾರಂತೆ. ಮನೆಯಲ್ಲೇ ಅವರ ಸನ್ನಿಧಾನ ಇದೆ ಅಂತ ಅವರ ನಂಬಿಕೆ. ಆ ಅನಂತರ ಅವರೊಂದು 2 ದಿವಸದಲ್ಲಿ ಆ ಮನೆಗೆ ಪೂಜೆ ಮಾಡಿ ಅವರ ರೋಗ ಎಲ್ಲ ವಾಸಿಯಾಗಿ
ಬಹಳ ಆರೋಗ್ಯ ಭಾಗ್ಯವನ್ನು ಹೊಂದಿದ್ರಂತೆ. ಈ ರೀತಿ ಅವರು ಜೀವಂತದಲ್ಲಿಯೂ ಕೂಡ ಅಪ್ಪ ಅವರು ಮಾಡಿದ ದೊಡ್ಡ ಕೆಲಸ ಏನು ಅಂತಂದ್ರೆ, ಎಲ್ಲರ ರೋಗ ರುಜಿನಗಳು, ಕಷ್ಟ ನಷ್ಟಗಳು, ಯಾರ್ಯಾರಿಗೆ ಸಂತಾನ ಇಲ್ಲ, ಅವರ ದುಃಖ, ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕಾಗಿಯೇ ಸಂಚಾರ ಮಾಡ್ತಾ ಇದ್ರು. ಆನಂತರದಲ್ಲಿಯೂ ಕೂಡ ಅವರು ಆ ಕಟ್ಟೆಯಲ್ಲಿ ಪ್ರವೇಶ ಮಾಡಿದ ಮೇಲೂ ಕೂಡ ಮತ್ತೆ ಇದೇ ರೀತಿಯಲ್ಲಿ ಹೋಗಿ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರ ರೋಗ ಪರಿಹಾರ ಮಾಡೋದು. ಅವರು ಕಟ್ಟೆ ಮನೆಯವರಂತೂ ಮೊದಲಿಂದ ಅಪ್ಪ ಅವರಿಗೆ ಏನ್ ಬಂದ್ರು ಅಪ್ಪ ಅವರನ್ನೇ ಸ್ಮರಣೆ ಮಾಡೋದು. ಅವರ ದ್ವಾರ ಪಂಚಮುಖಿ ಪ್ರಾಣದೇವರು, ರಾಘವೇಂದ್ರ ಸ್ವಾಮಿಗಳು, ಪಂಚಮುಖಿ ಪ್ರಾಣದೇವರು, ರಾಮದೇವರು, ಹೀಗೆ ಸ್ಮರಣೆ ಮಾಡುವರು. ಆ ರೀತಿ ದರ್ಶನ ಕೊಟ್ಟು ಅವರ ರೋಗವನ್ನ ಪರಿಹಾರ ಮಾಡಿದರು ಅಂತ ಇವತ್ತಿಗೂ ಕೂಡ ಆ ಕಟ್ಟೆ ಮನೆಯಲ್ಲಿ ಬಹಳ ನಡ್ಕೊಳ್ತಾ ಇದ್ದಾರೆ. ಇಂಥ ಅನೇಕ ಪವಾಡಗಳನ್ನ ಅನಂತರದಲ್ಲಿಯೂ ಕೂಡ ಮಾಡಿದಂತಹ ಮಹಾನುಭಾವರು. ಅವರ ಜನನ ಬಾಲ್ಯ, ಅವರು ಅಹೋಬಲಾಚಾರ್ಯರು ಮತ್ತು ಕೃಷ್ಣಾಬಾಯಿ ಎನ್ನುವಂತಹ ದಂಪತಿಗಳಿಗೆ ಅವರು ಮಾಡಿದಂತಹ ರಾಯರಿ ಸೇವೆ, ಪಂಚಮುಖಿ ಪ್ರಾಣದೇವರ ಸೇವೆಯಿಂದ ಅಪ್ಪ ಅವರು ಜನಿಸಿದ್ರಂತೆ. ಅವರು ಹುಟ್ಟಿದಾಗ ಅವರಿಗಿಟ್ಟ ಹೆಸರು ಕೃಷ್ಣ ಅಂತ ನಾಮಕರಣ ಮಾಡಿದ್ರಂತೆ. ಬಾಲ್ಯದಲ್ಲೇ ಅವರ ಒಂದು ಪವಾಡ ನೋಡಿದ್ದು ಅಂತಂದ್ರೆ, ಅಹೋಬಲಾಚಾರ್ಯ ಕೃಷ್ಣಾಬಾಯಿ ದಂಪತಿಗಳೇ ನೋಡಿದ್ದು ಅಂತಂದ್ರೆ, ಇವರನ್ನ ತೊಟ್ಲಲ್ಲಿ ಮಲಗಿಸಿದಾಗ ತೊಟ್ಲು ತಾನಾಗೇ ತೂಗ್ತಿತ್ತಂತೆ. ತೂಗಬೇಕು, ಮಗುವನ್ನು ತೂಗಬೇಕು ಅಂತ ಬಂದಾಗೆಲ್ಲ ತೊಟ್ಲು ತೂಗ್ತಾ ಇರಬೇಕು, ಯಾರು ತೂಗ್ತಿದ್ರು ಅಂತಿಲ್ಲ, ಆ ರೀತಿ ತೂಗ್ತಾ ಇತ್ತಂತೆ ತೊಟ್ಲು. ಹೀಗೆ ಇವರು ತೊಟ್ಲಲ್ಲಿದ್ದಾಗ ನಡೆದಂತಹದ್ದು ಅದ್ಭುತವಾದಂತಹ ಪವಾಡ. ಮುಂದೆ ಇವರು ಅಧ್ಯಯನ ಪ್ರಾರಂಭ ಮಾಡಿದ್ರು, ಉಪನಯನ ಎಲ್ಲ ಮಾಡಿಕೊಂಡು ಅಧ್ಯಯನ ಪ್ರಾರಂಭ ಮಾಡಿದಾಗ ಬಹಳ ಬೇಗ ವಿದ್ಯೆ ತಲೆಗೆ ಹೋಗ್ತಾ ಇದ್ದಿಲ್ಲಂತೆ. ಸರಿಯಾಗಿ ಒಪ್ಪಿಸ್ಲಿಕ್ಕೆ ಬರ್ತಾ ಇದ್ದಿಲ್ಲ, ಇದನ್ನು ಹೇಳಲಿಕ್ಕೆ ಬರ್ತಾ ಇದ್ದಿಲ್ಲ ಬಾಯಿಯಲ್ಲಿ ಮಂತ್ರಗಳನ್ನ. ಅಂತಹ ಪ್ರಸಂಗ ತೋರಿಸ್ತಾ ಇದ್ರಂತೆ, ಲೋಕಕ್ಕೆ ತೋರಿಸ್ತಾ ಇದ್ರಂತೆ. ಸುಮಧ್ವ ವಿಜಯದಲ್ಲಿ ಬರ್ತದೆ, ಮಧ್ವಾಚಾರ್ಯರು ಕೂಡ ಗುರುಗಳು ಪಾಠ ಹೇಳ್ತಾ ಇದ್ರೆ ಎಲ್ಲೋ ಮನಸ್ಕರಾಗಿರ್ತಿದ್ರಂತೆ, ಅನ್ಯ ಮನಸ್ಕರಾಗಿ ಕೂತು ಬಿಟ್ಟಿರ್ತಿದ್ರು. ಆ ರೀತಿ ಇವರು ಕೂಡ ಲೋಕ ವಿಡಂಬನೆ ಮಾಡ್ತಾ ತಾವು ಆ ರೀತಿ ಅನ್ಯ ಮನಸ್ಕರಾಗಿ ಕೂಡೋದು, ಏನ್ ಕೇಳಿದ್ರು ಒಪ್ಪಿಸ್ಲಿಕ್ಕಿಲ್ಲ, ಹೀಗೆಲ್ಲ ಮಾಡ್ತಿದ್ರಂತೆ. ತಂದೆ ತಾಯಿಗಳು ಬಹಳ ಬೈದಾಗ ಬೇಜಾರು ಮಾಡಿಕೊಂಡು ಕಾಡಿಗೆ ಹೋಗಿ ದನ ಮೇಯಿಸ್ತೀನಿ ಅಂತ ಹೇಳಿ ಕಾಡಿಗೆ ಹೋಗಿ ಎಲ್ಲೋ ಒಂದ್ ಕಡೆ ಕೂತು ಬಿಟ್ರಂತೆ. ಅಳ್ತಾ ಕೂತಾಗ ವೃದ್ಧರೊಬ್ಬರು ಬಂದು, ನಿನಗೆ ವಿದ್ಯೆ ಬರ್ತದೆ, ಅಭಿವ್ಯಕ್ತ ಆಗಬೇಕಷ್ಟೇ, ಒಂದು ಕಾಲದಲ್ಲಿ ಅಭಿವ್ಯಕ್ತ ಆಗಬೇಕು, ಅಲ್ಲಿ ತನಕ ಸುಪ್ತವಾಗಿರ್ತದೆ, ಸುಪ್ತವಾದದ್ದು ಅಭಿವ್ಯಕ್ತಿ ಆಗಲಿಕ್ಕೆ ಒಂದು ಘಟನೆ ಬರಬೇಕು, ನೀನೇನು ವ್ಯಥೆ ಪಡಬೇಡ, ನಿನಗೆಲ್ಲ ವಿದ್ಯೆಗಳು ನಿನ್ನ ಕರಗತ ಆಗ್ತದೆ ಅಂತ ಹೇಳಿ ನಾಲಿಗೆಯಲ್ಲಿ ಬೀಜಾಕ್ಷರಗಳನ್ನ ಬರೆದು ಹೋದ್ರಂತೆ. ಒಟುವಾಗಿದ್ದಾಗ ಬರೆದವರು ಬೇರೆ ಯಾರೂ ಅಲ್ಲ, ಅಶ್ವತ್ಥಾಮಾಚಾರ್ಯರೇ. ಆ ನಿರ್ಜನವಾದ ಅರಣ್ಯದಲ್ಲಿ ಒಂದೇ ಒಂದು ಮಗು ಕೂತಿರುವಾಗ, ಈ ಬಾಲಕ ಕೂತಿರುವಾಗ ಅಶ್ವತ್ಥಾಮಾಚಾರ್ಯರು ಬಂದು ಅವರ ನಾಲಿಗೆಯಲ್ಲಿ ಈ ಬೀಜಾಕ್ಷರಗಳನ್ನು ಬರೆದ್ರಂತೆ. ಅವರ ಬೆನ್ನಿನ ಮೇಲೆ ಕೈ ಹಾಕಿದ್ರಂತೆ. ಅವರ ಸ್ಪರ್ಶ ಆಯಿತಂತೆ ಈ ಕೃಷ್ಣಾಚಾರ್ಯರಿಗೆ. ಉಪನೀತರಾದಾಗ ಅಧ್ಯಯನ ಮಾಡ್ತಾ ಇದ್ದಾಗ ನಾಲಿಗೆಯಲ್ಲಿ ಬೀಜಾಕ್ಷರ ಬರುತ್ತು, ಅಶ್ವತ್ಥಾಮಾಚಾರ್ಯರು ಬರೆದಿದ್ದಾರೆ ಅಂತಂದ ಮೇಲೆ ಕೇಳಬೇಕೇನು? ಏನೇನು ಅವರ ನಾಲಿಗೆಯಿಂದ ನುಡಿತಾ ಇದ್ರು ಅದೆಲ್ಲ ಸತ್ಯ ಆಗ್ತಿತ್ತಂತೆ. ಬೇರೆ ಯಾರ್ಯಾರಿಗೂ ಎಷ್ಟೆಷ್ಟೋ ಭವಿಷ್ಯಗಳನ್ನ ನುಡಿದಿದ್ದಾರೆ. ಮುಖ್ಯವಾಗಿ ನಾವು ಉಲ್ಲೇಖ ಮಾಡಬೇಕಾದದ್ದು ಮಂತ್ರಾಲಯ ಪೀಠದಲ್ಲಿ ಬಂದಿರತಕ್ಕಂತಹ ಸುಧರ್ಮೇಂದ್ರ ತೀರ್ಥರು. ಸುಧರ್ಮೇಂದ್ರ ತೀರ್ಥರು ಪೂರ್ವದಲ್ಲಿ ಗಣೇಶಾಚಾರ್ಯರು ಅವರಿಗೆ ಭವಿಷ್ಯ ಹೇಳಿದ್ರಂತೆ, ನೀವು ರಾಯರ ಈ ಪೀಠಕ್ಕೆ ನೀವು ಬರ್ತೀರಿ ಅಂತ ಅಪ್ಪ ಅವರು ನುಡಿದಿದ್ರಂತೆ. ಆವಾಗ ಇಂಥ ಭವಿಷ್ಯ ಎಲ್ಲ ಹೇಳೋದ್ರಿಂದ ಎಲ್ಲರೂ ಅವರಿಗೆ ನಡ್ಕೊಂಡು ಅವರ ಹೆಸರು ಹೇಳಲಿಕ್ಕೆ ಭಯಪಡ್ತಿದ್ರಂತೆ. ಹೆಸರೇ ಹೇಳಲಿಕ್ಕೆ ಭಯಪಟ್ಟು ಅಪ್ಪ ಅವರು ಅಂತ ಕರೀತಿದ್ರಂತೆ. ಹೀಗೆ ಅವರೆಲ್ಲರಿಗೂ ಅಪ್ಪ ಅವರಾದರು. ಸುಜ್ಞಾನೇಂದ್ರ ತೀರ್ಥರ ಕಾಲದಲ್ಲಿ ಅವರು ಗಣೇಶಾಚಾರ್ಯರಿಗೆ ನುಡಿದ ಭವಿಷ್ಯದಂತೆ ಅವರಿಗೆ ಆಶ್ರಮ ಆಗಿದೆ. ಅವರೇ ಮುಂದೆ ಗಣೇಶಾಚಾರ್ಯರು ಸುಧರ್ಮೇಂದ್ರ ತೀರ್ಥರಾದರು. ಈ ರೀತಿ ಮಹಾ ಜ್ಯೋತಿಷ್ಯ ವಿದ್ವಾಂಸರಾಗಿದ್ದರಂತೆ. ವಿಶೇಷವಾಗಿ ಅನ್ನದಾನ ಮಾಡತಕ್ಕಂತಹ ಕಾರ್ಯಕ್ರಮ, ಅನ್ನಸತ್ರ ನಡೆಸ್ತಿದ್ರಂತೆ. ಮಂತ್ರಾಲಯಕ್ಕೆ ಬಂದ ಯಾತ್ರಿಕರಿಗೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಊಟ ಹಾಕಬೇಕು. ಮಂತ್ರಾಲಯದಿಂದ ಬಹಳ ಹತ್ರ, ಇಬ್ರಾಂಪುರಪ್ಪ ಅವರ ಕಟ್ಟೆ ಒಂದು 2-3 ಮೈಲ್ ಇದೆಯೋ ಇಲ್ಲೋ ಅಷ್ಟೇನೆ, ಅಷ್ಟು ಹತ್ರದಲ್ಲೇ ಇದೆ. ಇಬ್ರಾಂಪುರ ಅಂತಂದ್ರೆ ರಾಮದೇವರು ಆನೆ ಮೇಲೆ ಕೂತ್ಕೊಂಡು ಬಂದ ಸ್ಥಳ ಅಂತ. ಅಲ್ಲಿ ಅವರು ಜನಿಸಿದ್ದು, ಅಲ್ಲಿ ಅವರು ಇವತ್ತಿಗೂ ಅಲ್ಲೇ ವಾಸವಾಗಿದ್ದಾರೆ. ಇವರ ಶಿಷ್ಯರು ಗದಗಿನ ಯೋಗಿ ನಾರಾಯಣಾಚಾರ್ಯರು ಅನ್ನೋರು ಇವರ ಮೇಲೆ ಕೆಲವು ಶ್ಲೋಕಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲಿ ಅವರು ಕೂಡ ಆರಂಭದಲ್ಲಿ ಇವರಲ್ಲಿ ಅಷ್ಟು ಭಕ್ತಿ ಮಾಡ್ತಿದ್ದಿಲ್ಲಂತೆ. ಇವರ ಅಭೂತಪೂರ್ವವಾಗಿರತಕ್ಕಂತಹ ಪವಾಡಗಳನ್ನೆಲ್ಲ ನೋಡಿ ಇವರ ಮೇಲೆ ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡಿ ಬೇಕಾದಷ್ಟು ಇವರ ಮೇಲೆ ಕವನಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಎಷ್ಟು ಮಹತ್ವ ಇತ್ತು ಇವರಿಗೆ ಅಂತಂದ್ರೆ, ಇವರಿಗೆ ಭೋಜನ ಮಾಡಿಸಿದರೆ
ಇಬ್ರಾಂಪುರ ಅಪ್ಪ ಅವರಿಗೆ ಯಾರಾದ್ರೂ ಕರೆದು ಊಟಕ್ಕೆ ಹಾಕಿದರೆ 1,00,000 ಬ್ರಾಹ್ಮಣರ ಭೋಜನ ಮಾಡಿಸಿದಷ್ಟು ಪುಣ್ಯ ಅವರಿಗೆ ಬರ್ತಿತ್ತಂತೆ. ಎಂಥ ಸನ್ನಿಧಾನ ಅವರಲ್ಲಿ. ವಿಶೇಷವಾಗಿ ಆ ಯೋಗಿ ನಾರಾಯಣಾಚಾರ್ಯ ಬರೀತಾರೆ, ರಾಘವೇಂದ್ರ ಸ್ವಾಮಿಗಳು ಒಂದು ಅಂಶದಿಂದ ಇವರಲ್ಲಿ ಸನ್ನಿಹಿತರಾಗಿದ್ದರು ಅಂತ ಉಂಟದು, ಆಗಿದ್ದಾರೆ ಅಂತ ಆಗಿನ ಕಾಲದಲ್ಲೇ ಪ್ರತೀತಿ ಇತ್ತಂತೆ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇವರಲ್ಲಿದೆ ಅಂತ. ಆದ್ರಿಂದ ಅವರಿಗೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ ಅಂತಿದ್ದಂತೆ ಮಹಾಕೀರ್ತಿವಂತರಾಗಿದ್ದಾರೆ ಇಬ್ರಾಂಪುರಪ್ಪ ಅವರು. ನಂದವಾರ ದೇಸಾಯರು ಇವರಿಗೆ ಭೋಜನ ಮಾಡಿಸಿ, ರಾಘವೇಂದ್ರ ಸ್ವಾಮಿಗಳ ಸೂಚನೆ ಅಂತ ಇವರಿಗೆ ಭೋಜನ ಮಾಡಿಸಿದ್ರಂತೆ. ಇವರಿಗೆ ಮಾಡಿಸು, ಅಪ್ಪ ಅವರಿಗೆ ಭೋಜನ ಮಾಡಿಸ್ರಿ, 1,00,000 ಬ್ರಾಹ್ಮಣ ಭೋಜನ ಫಲ ಬರ್ತದೆ ಅಂತ ರಾಯರು ಹೇಳಿದ್ರಂತೆ. ಮಾಡಿಸಿ ಅವರು ಶ್ರೇಷ್ಠವಾದಂತಹ ಸಂತಾನ ಪಡೆದರು ಅಂತ. ಮೈಸೂರಿನಲ್ಲಿ ಒಂದು ಕಡೆ ಒಬ್ಬ ಅಟ್ಟಾಜಿ ವೆಂಕಟರಾಯರು ಅಂತ ಹೇಳ, ಅವರ ಮನೆಯಲ್ಲಿ ಆಳು ಒಬ್ಬ ಕೆಲಸ ಮಾಡತಕ್ಕಂಥ ಒಬ್ಬ ಕೆಲಸಗಾರರಿಗೆ ಬಂದ್ಬಿಡ್ತಂತೆ. ಚರ್ಮರೋಗ ಬಂದಾಗ ಅವರೇ ಸಂಕೋಚಪಟ್ಟು, ಯಾವುದೇ ರೀತಿಯಾದಂತಹ ದೇವತಾ ಕಾರ್ಯ ನನ್ನಿಂದ ನಡೆಯುವುದಿಲ್ವಲ್ಲ, ದೇವತಾ ಕಾರ್ಯಕ್ಕೆ ವಿಘ್ನ ಬಂತು ಅಂತ ಸ್ವಲ್ಪ ವ್ಯಥೆ ಪಟ್ಟಾಗ ಇಬ್ರಾಂಪುರಪ್ಪ ಅವರು, ನೀನೇನು ಯೋಚನೆ ಮಾಡಬೇಡಿ, ನಿಮ್ದೆಲ್ಲ ಈ ಚರ್ಮ ರೋಗ ವಾಸಿ ಆಗ್ತದೆ ಅಂತ ಅವ್ರಿಗೆ ಹೇಳಿ ಅನುಗ್ರಹ ಮಾಡಿದ್ರಂತೆ. ಇವರು ಮಾಡಿದ್ದೇನು ಅಂತಂದ್ರೆ, ಎಲ್ಲೆಲ್ಲಿ ಇಬ್ರಾಂಪುರಪ್ಪ ಅವರು ಸ್ನಾನ ಮಾಡ್ತಿದ್ರು, ಆ ಸ್ನಾನ ಮಾಡಿದಾಗ ನೀರು ಹರಿದ್ರೆ ಅದರ ಆ ಮಣ್ಣನ್ನು ತಂದು ಮೈಗೆ ಹಚ್ಕೋತಾ ಇದ್ರು. ಅದನ್ನ ಮೈಗೆ ಹಚ್ಚಿಕೊಂಡಾಗ ಇವರ ಚರ್ಮ ರೋಗ ಕೆಲವೇ ದಿವಸಗಳಲ್ಲಿ ವಾಸಿಯಾಗಿದೆ ಅಂತ, ಅಷ್ಟು ಮಹಿಮೆ. ಇದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಿಂದಲೇನೆ ಬಂದದ್ದು ಅಂತ ಅನ್ನೋದು ನಿರ್ವಿವಾದ. ಯಾಕೆಂದ್ರೆ ಈಗ ತಾನೇ ಹೇಳಿದ ವಿದ್ಯಾಮಾನ್ಯ ತೀರ್ಥರು ಅವರೊಂದು ಘಟನೆ ಹೇಳಿದ್ರು, ಅವರ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದ ಘಟನೆಯನ್ನ ವಿದ್ಯಾಮಾನ್ಯ ತೀರ್ಥರು ಹೇಳಿದ್ರು. ಒಮ್ಮೆ ಅವರು ಸಂಚಾರ ಮಾಡಲಿಕ್ಕೆ ಅಂತ ಸದಾ ಸಂಚಾರ ಮಾಡ್ತಾ ಇದ್ರು, ಗಂಗಾಸಾಗರ ಸಂಗಮಕ್ಕೆ ಅಂತ ಹೊರಟ್ರಂತೆ. ಕಲ್ಕತ್ತಾ ಕಡೆ ಗಂಗಾಸಾಗರ ಸಂಗಮ ಸ್ನಾನ ಮಾಡಿ ಬರಬೇಕು ಅಂತ ಹೋಗುವಾಗ ಒಂದು ಎಷ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಮೇಲೆ ಅವರಿಗೆ ಭಕ್ತಿ ಅಂತಂದ್ರೆ ವಿದ್ಯಾಮಾನ್ಯ ತೀರ್ಥರಿಗೆ, ಮೊನ್ನೆ ಇತ್ತೀಚೆಗೆ ಅವರ ವರ್ಧಂತಿ ಉತ್ಸವವನ್ನ ಇಲ್ಲಿ ಆಚರಣೆ ಮಾಡಿದ್ರು ಭಕ್ತಿಯಿಂದ. ವಿದ್ಯಾಮಾನ್ಯ ತೀರ್ಥರು ಎಲ್ಲಿ ಹೋದ್ರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಅವರ ಜೊತೆಗೆ ಇರ್ತಿತ್ತಂತೆ. ಆನ್ಮೀಕದ ಪೆಟ್ಟಿಗೆಯಲ್ಲಿ ಒಂದು ಡಬ್ಬಿಯಲ್ಲಿ ರಾಯರ ಮೃತ್ತಿಕೆ ಇಟ್ಕೊಂಡಿರ್ತಿದ್ರಂತ. ಗಂಗಾಸಾಗರ ಸಂಗಮಕ್ಕೆ ಯಾತ್ರೆ ಮಾಡುವಾಗ ಯಾವುದೋ ಒಂದು ಉತ್ತರ ಭಾರತದ ಒಂದು ಊರು, ಅಲ್ಲಿ ಒಂದು ಕಡೆ ಇಳ್ಕೊಂಡಿದ್ರಂತೆ. ಇಳ್ಕೊಂಡಾಗ ಪೂಜೆ ಆಯ್ತು. ಒಂದು 10-6 ಜನ ಇದ್ರಂತಷ್ಟೇ, ಬರೇ ಒಂದು 10 ಮಂದಿ. ಯಾರೋ ಸ್ವಾಮಿಗಳು ಬಂದಿದ್ದಾರೆ ಅಂತ ಒಂದು 10 ಜನ ಬಂದಿದ್ರು ಪೂಜೆಗೆ. ವೈಭವದಲ್ಲಿ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಆದ್ಮೇಲೆ ಭಿಕ್ಷೆ ಆದ್ಮೇಲೆ ಒಬ್ಬ ಹೆಣ್ಣು ಮಗಳು ಬಂದಂತೆ. ಮೈಯೆಲ್ಲ ಸ್ವಲ್ಪ ಚರ್ಮ ರೋಗ ಆಗಿತ್ತಂತ ಆಕೆ. ಆ ಚರ್ಮ ರೋಗದ ಹೆಣ್ಣು ಮಗಳು ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ವಿದ್ಯಾಮಾನ್ಯ ತೀರ್ಥರಿಗೆ ನಮಸ್ಕಾರ ಮಾಡಿ, ತನ್ನ ಮೈಯೆಲ್ಲ ಹೀಗಾಗಿದೆ, ಏನಾದ್ರೂ ಮಾಡಿದಕ್ಕೆ ಪರಿಹಾರ ಸೂಚನೆ ಮಾಡಬೇಕು, ನೀವು ಎಲ್ಲೆಲ್ಲೂ ವಾಸಿ ಆಗ್ತಾ ಇಲ್ಲ ಅಂತ ಅವರನ್ನು ಕೇಳಿದಾಗ ಇವರಿಗೂ ಕರುಣೆ ಬಂತಂತೆ. ಇಷ್ಟು ಬರೀ ಕೇಳ್ತಿದ್ದಾಳೆ, ಏನ್ ಮಾಡ್ಲಿ ಅಂತ ಅನಿಸಿ ತಕ್ಷಣ ಹೊಳಿತಂತೆ. ಆನ್ಮೀಕದ ಪೆಟ್ಟಿಗೆಯಲ್ಲಿ ಒಂದು ಕರಡಿಗೆಯಲ್ಲಿ ಡಬ್ಬಿಯಲ್ಲಿ ರಾಯರ ಮೃತ್ತಿಕೆ ಇಟ್ಟುಕೊಂಡಿದ್ದೀನಿ, ಅದನ್ನು ಕೊಟ್ರೆ ಅದನ್ನು ಹಚ್ಚಿಕೊಂಡ್ರೆ ವಾಸಿ ಆಗ್ತದೆ ಅಂತ ಇವರಿಗೆ ಪ್ರೇರಣೆ ಆಯ್ತು. ಆ ಹೆಣ್ಣು ಮಗಳಿಗೆ ಒಂದಿಷ್ಟು ಮೃತ್ತಿಕೆ ಕೊಟ್ಟು ನೀರಿನಲ್ಲಿ ಕಲಿಸಿ ಇದನ್ನು ಸ್ವಲ್ಪ ಲೇಪನ ಮಾಡ್ಕೋ ಮೈಗೆ, ಇದರಿಂದ ವಾಸಿ ಆಗ್ತದೆ ಅಂತ ಹೇಳಿ ಕೊಟ್ರಂತೆ. ಕೊಟ್ಟರು. ಮುಂದೆ ಹೋದ್ರು, ಗಂಗಾಸಾಗರ ಸಂಗಮಕ್ಕೆ ಹೋದ್ರು. ಅಲ್ಲೆಲ್ಲ ಯಾತ್ರೆ ಮಾಡಿಕೊಂಡು ಅಲ್ಲಿ ಸಾಗರ ಸಂಗಮ ಸ್ನಾನ ಮಾಡಿ ವಾಪಸ್ ಬರುವಾಗ ಮತ್ತೆ ಅದೇ ಮಾರ್ಗದಲ್ಲೇ ಬರಬೇಕು, ಅದೇ ಊರಿನಲ್ಲಿ ಅದೇ ಜಾಗದಲ್ಲಿ ಇಳ್ಕೊಂಡ್ರಂತೆ. ಆ ಸಲ ಅವ್ರು ಹೇಳ್ತಾರೆ, ಬಂದು ಇಳ್ಕೊಂಡಾಗ ಇವರು ಪೂಜೆ ಪ್ರಾರಂಭ ಮಾಡುವಾಗ 100 ಜನ ಸೇರಿಬಿಟ್ಟಿದ್ದಾರಂತೆ. 100 ಜನ ಸೇರಿದ್ದಾರೆ. ಹಿಂದೆ ಸರಿಯಾಗಿ 10 ಮಂದಿಲ್ಲ, ಯಾರೋ ಒಬ್ರು ಈ ಉಡುಪಿ ಸ್ವಾಮಿಗಳಿಗೆ ಅಲ್ಲೇನ್ ಪರಿಚಯ, 1,000 ಜನ 100 ಜನ ಅಷ್ಟು ಜನ ಬಂದು ಸೇರಿಬಿಟ್ಟಿದ್ರಂತೆ. ಯಾಕೆ ಅಂತಂದ್ರೆ ಇವರಲ್ಲಿ ಸ್ನಾನ ಮಾಡಿ ಬರೋದ್ರೊಳಗಡೆ ಆಕೆ ಆ ಮೃತ್ತಿಕಾ ಲೇಪನ ಮಾಡಿಕೊಂಡು ಅವಳ ಚರ್ಮರೋಗ ಪೂರ್ತಿ ವಾಸಿ ಆಗಿತ್ತಂತೆ. ಇವರು ಯಾವ ರೀತಿ ವಿಶ್ವಾಸ ಇಟ್ಟು, ರಾಯರ ಮೇಲೆ ವಿಶ್ವಾಸ ಇಟ್ಟು ಹೇಳಿದ್ರು, ಅಷ್ಟು ವಾಸಿ ಆಗಿಬಿಟ್ಟಿತ್ತಂತೆ ಪೂರ್ತಿ. ಅದು ನೋಡಿ ಎಲ್ಲರೂ ಕೂಡ ಕೇಳಿದ್ದಾರೆ, ಹೇಗಾಯ್ತು ಅಂತಂದ್ರೆ, ಹಿಂಗೆ ಯಾರೋ ಒಬ್ರು ಉಡುಪಿ ಸ್ವಾಮಿಗಳು ಬಂದಿದ್ರು, ಮೃತ್ತಿಕೆ ಕೊಟ್ಟರು, ಹಚ್ಕೊಂಡಿದ್ದೀನಿ, ಹೋಯ್ತು ಅಂತ ಸುದ್ದಿಯಾಗಿ ಇವರಿಂದ ನಾವು ಏನೇನೋ ಲಾಭ ಪಡೆಯೋಣ, ನಮ್ಮ ಕಷ್ಟ ನಷ್ಟ ಹೇಳ್ಕೊಂಡು ಅದರ ಪರಿಹಾರ ಮಾಡಿಕೊಳ್ಳೋಣ ಅಂತ 100 ಜನ ಬಂದು ಸೇರಿಬಿಟ್ಟಿದ್ರಂತೆ. ಸ್ವಾಮಿಗಳಿಗೆ ಅವರು ತಮ್ಮ ಭಾಷೆಯಲ್ಲಿ ಹೇಳಬೇಕು, ಬಹಳ ವಿನೋದ ಪ್ರಿಯರವರು, ತುಂಬಾ ಚೆನ್ನಾಗಿ ಹೇಳ್ತಿದ್ರು. ನನಗೆ ಗಾಬರಿ ಶುರುವಾಯ್ತು ಅಂದ್ರೆ ಅವರು, ಯಾಕೆ ಸ್ವಾಮಿ ಅಂತಂದ್ರೆ, ಯಾಕೆ ಅಂದ್ರೆ ಏನ್ ಹೇಳ್ಬೇಕು, ಅಷ್ಟು ಜನ ನನ್ನ ಹತ್ರ ಇದ್ದದ್ದು ಸಣ್ಣ ಡಬ್ಬಿ ರಾಯರ ಮೃತ್ತಿಕ, ಅಷ್ಟು ಮಂದಿಗೆ ನಾನೆಲ್ಲಿ ಕೊಡ್ಲಿಕ್ಕೆ ಹೋಗ್ಲಿ, ಆಮೇಲೆ ನನ್ ಕೊಡ್ರಿ ಅಂತಂದ್ರೆ ದೊಡ್ಡ ಸಮಸ್ಯೆ ಆಗಿ ಹೋಯ್ತು ನನಗೆ.
ನಾನು ಅವರಿಗೆ ಕಣ್ಣು ತಪ್ಪಿಸ್ಕೊಂಡು ಓಡಿ ಬರುವಂತಹ ಪ್ರಸಂಗ ಬಂತು. ಅಷ್ಟು ಜನರಿಗೆ ಆ ರೀತಿ ರಾಯರು ಪ್ರಭಾವ ತೋರಿಸಿಬಿಟ್ರು ನನ್ನ ಮೂಲಕ. ನಾನು ಪ್ರತ್ಯಕ್ಷ ರಾಯರ ಪವಾಡ ಕಂಡೆ ಅಂತ ಅವರು ಬಹಳ ಸಂತೋಷದಿಂದ ಹೇಳ್ತಾ ಇದ್ರು. ರಾಯರ ಮೃತ್ತಿಕೆಗೆ ಅಷ್ಟು ಪ್ರಭಾವ. ಅದು ವಿಶ್ವಾಸ ಇಟ್ಟು ಅವರ ಮಾತಿನಿಂದ ಹೇಳಿದ್ರಲ್ಲ, ಅದು ಎಲ್ಲರೂ ವಿಶ್ವಾಸ ಇಡಬೇಕು. ಅಷ್ಟು ವಿಶ್ವಾಸ ಅವರು ಇಟ್ಟಿದ್ರಂತೆ. ಅಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ, ವಿಶೇಷ ಒಂದು ಅಂಶದ ಸನ್ನಿಧಾನ ಅಪ್ಪ ಅವರಲ್ಲಿ, ಇಬ್ರಾಂಪುರ ಅಪ್ಪ ಅವರಲ್ಲಿ ಇದೆ ಅಂತ ಹಾಗೆ ಎಲ್ರಿಗೂ ಕೂಡ ಅದು ಖಚಿತವಾಗಿತ್ತಂತೆ. ಆ ಸ್ನಾನ ಮಾಡಿದಾಗ, ಆ ಸ್ನಾನ ಮಾಡಿದ ನೀರು ಹರಿದ ಮಣ್ಣನ್ನು ತಗೊಂಡು ಲೇಪನ ಮಾಡಿಕೊಂಡಾಗ ಆ ಮೈಸೂರಿನ ಇವರಿಗೆ ಚರ್ಮ ರೋಗ ಎಲ್ಲ ವಾಸಿಯಾಗಿ ಅವರೇ ಬಂದು ಕೊಂಡಾಡಿದ್ರಂತೆ. ನಿಮ್ ಭಕ್ತಿ ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ ಅಂತಾರೆ. ನಿಮ್ಮ ಭಾವನೆ ಅಂತಹದ್ದು ಅಂತ ತಮ್ಮ ಮಹತ್ವ ಅವರು ಇದು ಮಾಡ್ಕೋತಾ ಇದ್ದಿಲ್ಲ. ನಿಮ್ ಭಾವನೆ ಅಂತಹದ್ದು, ನಿಮ್ ಭಕ್ತಿಗೆ ದೇವರು ಫಲ ಕೊಟ್ಟಿದ್ದಾನೆ ಅಂತಿದ್ರಂತೆ. ಅವರು ಸ್ನಾನ ಮಾಡಿದ್ರೆ, ನದಿ ಸ್ನಾನ ಮಾಡಿದ್ರೆ, ಎಲ್ಲಿಯಾದ್ರೂ ಬಾವಿಯಲ್ಲಿ ಸ್ನಾನ ಮಾಡಿದ್ರೆ ಸುತ್ತಮುತ್ತಲು ಸುಗಂಧ ಪರಿಮಳ ಬರ್ತಿತ್ತಂತೆ. ಅಷ್ಟು ಏನು ಮೈಗೆ ಹಚ್ಚಿಕೊಂಡದ್ದಲ್ಲ, ದಿವ್ಯ ಸುಗಂಧನೇ ಅವರ ದೇಹವೇ ಆಗಿತ್ತಂತೆ. ಅಂತಹ ಪರಿಮಳ ಬರಬೇಕು. ಯಾರೋ ಕೇಳಿದ್ರಂತೆ, ಇಷ್ಟು ನೀವು ಸ್ನಾನ ಮಾಡಿದಾಗೆಲ್ಲ ಪರಿಮಳ ಬರ್ತದೆ? ಯೋಗಿ ನಾರಾಯಣಾಚಾರ್ಯ ಕೇಳಿದ್ರಂತೆ, ಏನಿದು ನಿಮ್ಮ ದೇಹದ ಗುಟ್ಟು, ಪರಿಮಳ ಬರ್ತದೆ, ಸುಗಂಧ ಬರ್ತದೆ ಅಂತಂದ್ರೆ ಅವ್ರು ಹೇಳ್ಕೋತಿದ್ದಿಲ್ಲ. ಆದ್ರೆ ಅದು ಬಹಿರಂಗ ಆಗಿಬಿಟ್ಟಿತ್ತು. ತಾವು ತಮ್ಮಲ್ಲಿ ದೇವಾಂಶ ಇದೆ ಅನ್ನೋದು ಬಹಿರಂಗ ಆಗಬಾರದು ಅಂತ ಹೇಳ್ತಿದ್ರಂತೆ. ನಾನು ಸುಧಾ ಪರಿಮಳ ಪಾರಾಯಣ ಮಾಡ್ತಿದ್ದೀನಿ, ಅದಕ್ಕೆ ಈ ಪರಿಮಳ ಬರ್ತದೆ ಅಂತಿದ್ರಂತ ಅವ್ರು. ಇನ್ನೇನು ಹೇಳು, ಹಿಂಗೆ ಹೇಳಿ ಅದನ್ನ ಹಾರಿಸಿ ಬಿಡ್ತಿದ್ರಂತೆ. ಇಂಥ ದೇವಾಂಶ ಉಳ್ಳಂಥವರು ಇಬ್ರಾಂಪುರ ಅಪ್ಪ ಅವರು. ಅವರದ್ದು ಜ್ಞಾನ, ಅವರ ಭೌತಿಕ ವಸ್ತುಗಳ ಮೇಲೆ ಅವರಿಗಿದ್ದಂಥ ನಿಯಂತ್ರಣ ಇವತ್ತಿಗೂ ಕೂಡ ಮಂತ್ರಾಲಯದಲ್ಲಿ ಅವ್ರದ್ದೊಂದು ಮನೆ ಇದೆ. ಮಂತ್ರಾಲಯದಲ್ಲಿ ಇದೆ ಆ ಮನೆ, ಅಲ್ಲಿ ಹೋಗಿ ಬಂದಿದ್ದೀವಿ, ನೋಡ್ಬೋದು. ಆ ಮನೆ ಇದೆ, ಒಂದು ಹಳೆಯ ಮನೆ ಇದೆ. ಆ ಮನೆ ಕಟ್ಟಲಿಕ್ಕೆ ಅವರಿಗೆ ಮರದ ದಿಮ್ಮಿಗಳು ಬೇಕಾಗಿತ್ತಂತೆ. ಯಾರೋ ಭಕ್ತರು ಕರೆದ್ರು ಅಂತ ಶಿವಮೊಗ್ಗಕ್ಕೆ ಹೋಗಿದ್ರಂತ. ಆ ಕಡೆ ಅಲ್ಲಿ ಒಬ್ಬ ಭಕ್ತನಿಗೇನೋ ಭವಿಷ್ಯ ಹೇಳಿದ್ರು, ಅನುಗ್ರಹ ಮಾಡಿದ್ರು. ನಿಮಗೇನ್ ಕೊಡ್ಬೇಕು ಅಂತ ಕೇಳಿದನಂತೆ ಆ ಭಕ್ತ. ನಮಗೆ ಏನೂ ಬೇಡ, ಒಂದಿಷ್ಟು ಮರದ ದೊಡ್ಡ ದೊಡ್ಡ ದಿಮ್ಮೆಗಳನ್ನು ಇಟ್ಕೊಂಡಿದ್ನಂತೆ ಮನೆ ಮುಂದೆ, ಇದನ್ ಕೊಡು ಅಂತಂದ್ರಂತೆ. ಹ್ಯಾಕ್ ತಗೊಂಡು ಹೋಗ್ತೀರಿ, ನಾನಾದ್ರೂ ಹ್ಯಾಕ್ ಕಳಿಸ್ಬೇಕು ಅಂತಂದಾಗ, ಏನು ಬೇಡ, ಇದರಲ್ಲಿ ನನ್ನ ಹೆಸರು ಬರೆದು ತುಂಗಾ ನದಿಯಲ್ಲಿ ತೇಲ್ಬಿಡು, ನಮ್ಮ ಊರಿಗೆ ಬರ್ತದೆ ಅಂದ್ರಂತ. ಇದು ಅದೇ ರೀತಿ ಮಾಡಿದನಂತವನು. ಇವತ್ತಿಗೂ ಹೇಳ್ತಾರೆ, ಅವರ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಇದು ಇಬ್ರಾಂಪುರ ಕೃಷ್ಣಾಚಾರ್ಯರಿಗೆ ಸೇರಬೇಕಾದದ್ದು ಅಂತ ಬರೆದಿದ್ದಾನಂತೆ. ಅದು ಕಿತ್ತಿದ್ದು ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ. ನೋಡಿಲ್ಲ, ಆ ಮರದ ದಿಮ್ಮೆಯಲ್ಲಿ ಆ ಅಕ್ಷರಗಳು ಅಸ್ಫುಟವಾಗಿ ಕಾಣಿಸ್ತದೆ ಅಂತಂತಾರೆ. ಆ ರೀತಿ ಆ ಶಿವಮೊಗ್ಗದ ಭಕ್ತನೊಬ್ಬ ಬರೆದು ತುಂಗಾ ನದಿಗೆ ಹಾಕಿದ್ರೆ ಅದು ಇಬ್ರಾಂಪುರಕ್ಕೆ ಬಂದು ಅಲ್ಲಿ ಕೂಡ ತುಂಗಾ ನದಿ ಹರಿತದೆ, ಅಲ್ಲಿ ತನಕ ಬಂದು ಅಲ್ಲಿ ನಿಂತಿತ್ತಂತೆ. ಅವ್ರು ತಂದು ಅದರಿಂದಲೇನೆ ಮಂತ್ರಾಲಯದಲ್ಲಿ ಮನೆ ಕಟ್ಟಿಸಿಕೊಂಡು ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನದಲ್ಲಿರಬೇಕು ಅಂತಿತ್ತಂತೆ. ಹೀಗೆ ವಿಶೇಷ ರಾಯರ ಅಂಶ ಸನ್ನಿಧಾನ ಉಳ್ಳವರು. ಪಂಚಮುಖಿ ಆಂಜನೇಯನ ಆರಾಧನೆ ಮಾಡಿ ಅವರಿಗೆ ಮೈಸೂರಿನಲ್ಲಿ ಪಂಚಮುಖಿ ಆಂಜನೇಯನ ಪ್ರತಿಮೆ ಸಿಕ್ತಂತೆ, ಭೂಗತವಾದ. ಅವರು ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು ಅದನ್ನು ತೆಗೆಸಿದ್ರಂತೆ, ಅದನ್ನು ಆರಾಧನೆ ಮಾಡ್ತಾ ಇದ್ರಂತೆ. ಪಂಚಮುಖಿ ಪ್ರಾಣದೇವರ ಆರಾಧಕರು. ವಿಶೇಷ ಗುರು ಜಗನ್ನಾಥ ವಿಠಲರು ಇವರ ಅನುಗ್ರಹದಿಂದಲೇ ಹುಟ್ಟಿದಂತೆ ಗುರು ಜಗನ್ನಾಥ ವಿಠಲರು. ಅವರಿಗೆ ದಿವ್ಯ ಜ್ಞಾನ ಬರೋ ಹಾಗೆ ಮಾಡಿದವರು ಇವರೇ. ಗುರು ಜಗನ್ನಾಥ ವಿಠಲರು ಎಂತೆಂಥ ಕೃತ್ಯಗಳನ್ನು ಮಾಡಿದ್ದಾರೆ, ಅದು ಬಹಳ ಪ್ರಸಿದ್ಧಿ ಇದೆ. ಹೀಗೆ ಈ ಭಾಗದಲ್ಲಿ ವಿಶೇಷವಾಗಿ ಸಂಚಾರ ಮಾಡಿ ಎಲ್ಲ ಹರಿಗುರು ಭಕ್ತರಿಗೆ ಅನುಗ್ರಹ ಮಾಡಿ ಅವರನ್ನೆಲ್ಲ ಉದ್ಧಾರ ಮಾಡಿದಂತಹ ಮಹಾನುಭಾವರು. ಎಷ್ಟೋ ಜನರನ್ನು ಸನ್ಮಾರ್ಗದಲ್ಲಿ ತಂದಿದ್ದಾರೆ. ಇನ್ನೊಂದು ಇವರ ಅದ್ಭುತ ಪವಾಡ ಅಂತಂದ್ರೆ, ಇವರು ಕುದುರೆ ಮೇಲೆ ಸಂಚಾರ ಮಾಡ್ತಿದ್ರಂತೆ. ಆಗಿನ ಕಾಲದಲ್ಲೆಲ್ಲ ಕುದುರೆ ಮೇಲೆ ಓಡಾಡೋದು. ಇವರು ಕುದುರೆ ನೋಡ್ಕೊಳ್ಳಿಕ್ಕೆ ಒಬ್ಬನು ರಂಗಪ್ಪ ಅಂತ ಒಬ್ಬನಿದ್ನಂತ ಒಬ್ಬಾಳು. ಆ ರಂಗಪ್ಪನ ಹೆಂಡತಿ ಒಂದ್ಸಲ ಹಂಪೆಗೆ ಹೋದ್ಲಂತೆ. ಅಲ್ಲಿ ಉತ್ಸವ ನಡೀತದೆ, ಹಂಪೆಗೆ ಹೋಗ್ತೀನಿ ಅಂತ ಅಲ್ಲಿ ಹೋದ್ಲಂತೆ. ಸಣ್ಣ ಮಗುವನ್ನ ಬಿಟ್ಟು ಹೋಗಿದ್ದಾಳಂತೆ. ಸಣ್ಣ ಮಗು ಅಂದ್ರೆ ಪೂರ್ತಿ ಅಲ್ಲ, ಸುಮಾರು 8-10 ವರ್ಷದ ಮಗುವಂತೆ, ಅದನ್ನು ಬಿಟ್ಟು ಹೋಗಿದ್ಲು. ಗಂಡನನ್ನು ಬಿಟ್ಟು ಹೋಗಿದ್ದಾಳೆ. ಈ ಮಗು ವಿಪರೀತ ಹಠ ಮಾಡಿತಂತೆ, ನಮಗೆ ಅಮ್ಮ ಬೇಕೇ ಬೇಕು, ನನ್ ಬಿಟ್ಟು ಎಲ್ಲೋ ಹೋಗಿದ್ದಾಳೆ ಅಂತ. ಆ ರಂಗಪ್ಪ ಮಗನನ್ನು ಕರ್ಕೊಂಡು ಬಂದು ಅಪ್ಪ ಅವ್ರ ಹತ್ರ ಬಂದು ಬಲೆ ಹಠ ಮಾಡ್ತಾ ಇದ್ದಾನೆ, ಅಮ್ಮ ನೋಡಿದ್ರೆ ಅಲ್ಲಿ ಹಂಪೆ ತನಕ ಹೋಗಿಬಿಟ್ಟಿದ್ದಾಳೆ ಹಾಗೆ ಅಂತ ಕೇಳ್ಕೊಂಡ್ಲಂತ. ಆ ರಂಗಪ್ಪ ಕೇಳ್ಕೊಂಡಾಗ, ನೀನೇನ್ ಯೋಚನೆ ಮಾಡಬೇಡ, ಆ ಮಗು ಒಂದೇ ಹಠ ಅಂದ್ರೆ ಹಠ, ಅಳು ನಿಲ್ಲಿಸ್ತಾನೆ ಇಲ್ಲ. ಆಗ ಅಪ್ಪ ಅವ್ರು ಹೇಳಿದ್ರಂತೆ, ಅವ್ರ ಅಮ್ಮನ ತೋರಿಸಿ ಬಿಡ್ತೀನಿ ನಾನು, ಅದಕ್ಕೇನಂತೆ ಅಂತ ಹೇಳಿ ಆ ಮಗುವನ್ನು ಕರೆದು, ನಿಮ್ಮ ಅಮ್ಮ ಬೇಕಲ್ಲ ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಉಪ್ಪರಿಗೆ ಮೇಲೆ ಕರ್ಕೊಂಡು ಹೋಗಿ ತೋರಿಸಿದ್ರಂತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮಮ್ಮ ಕಾಣಿಸ್ತಾಳೆ ಅಂತ ತೋರಿಸಿದ್ರೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಒಂದು ದೊಡ್ಡ ದೇವಾಲಯ. ಯಾವುದು? ಪಂಪ ವಿರೂಪಾಕ್ಷನ ದೇವಾಲಯ ಕಾಣಿಸ್ತಾ ಇತ್ತಂತ. ದೊಡ್ಡ ಗೋಪುರ ದೇವಾಲಯ ಕಾಣಿಸ್ತಾ ಇದೆ. ಮುಂದೇನು ಕಾಣಿಸ್ತದೆ? ಅಲ್ಲಿ ಒಂದು ದೊಡ್ಡ ತೇರು ಎಳಿತಾ ಇದ್ದಾರೆ. ಮುಂದೇನು ಕಾಣಿಸ್ತದೆ? ಒಂದು ಅಂಗಡಿ ಬದಿಯಲ್ಲಿ ನಮ್ಮಮ್ಮ ನಿಂತಿದ್ದಾಳೆ ಅಂತಂತ ಹುಡುಗ.
ಎಲ್ಲಿ ಇಬ್ರಾಂಪುರ, ಎಲ್ಲಿ ಹಂಪೆ. ಇಬ್ರಾಂಪುರದಲ್ಲಿ ಆ ರಂಗಪ್ಪನ ಮನೆ ಮಾಳಿಗೆ ಮೇಲೆ ಕರ್ಕೊಂಡು ಹೋಗಿ ಆ ಹುಡುಗನಿಗೆ ಹಂಪೆ ವಿರೂಪಾಕ್ಷನ ರಥೋತ್ಸವ, ಆ ರಥೋತ್ಸವ ನೋಡ್ತಾ ಒಂದು ಕಡೆ ನಿಂತಿರತಕ್ಕಂಥ ಅವರ ಅಮ್ಮನನ್ನ ತೋರಿಸಿದ್ರಂತೆ. ಇಂಥ ಅಪೂರ್ವವಾದಂತಹ ಪವಾಡಗಳು ಅವರು ಭಗವಂತನ ಅನುಗ್ರಹದಿಂದ ತೋರಿಸಿದಂತಹ ಮಹಾನುಭಾವರು. ಇವತ್ತು ಅವರ ಮಧ್ಯಾರಾಧನೆ, ಅವರ ಚರಿತ್ರೆ ಹೇಳಬೇಕು ಅಂತಂದಿದ್ದಕ್ಕೆ ಸ್ವಲ್ಪ ಹೇಳಿದ್ದೀನಿ.